ಆಡಿಯೋ ಕೇಸ್ನಲ್ಲಿ ಬಿಎಸ್ವೈಗೆ ರಿಲೀಫ್ ಸಿಕ್ಕಿದೆ. ಬಿಎಸ್ವೈ ವಿರುದ್ಧ ಎಫ್ಐಆರ್ಗೆ ಮಧ್ಯಂತರ ತಡೆ ಸಿಕ್ಕಿರುವಂತದ್ದು. ಕಲಬುರಗಿ ಸಂಚಾರಿ ಪೀಠದಿಂದ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ಎಸ್, ಆಡಿಯೋ ಬಾಂಬ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಎಸ್ವೈಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಬಿಎಸ್ ಯಡಿಯೂರಪ್ಪನವರಿಗೆ ಆಡಿಯೋ ಕೇಸ್ನಲ್ಲಿ ರಿಲೀಫ್ ಸಿಕ್ಕಿರುವಂತದ್ದು. ಮಧ್ಯಂತರ ತಡೆಯನ್ನ ನೀಡಲಾಗಿದೆ. ಕಲಬುರಗಿ ಸಂಚಾರಿ ಪೀಠದಿಂದ ಮಹತ್ವದ ಆದೇಶವನ್ನ ಹೊರಡಿಸಲಾಗಿದೆ. ಇಲ್ಲಿ ಪ್ರಮುಖವಾಗಿ ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಉಂಟು ಮಾಡಿದಂತಹ ಒಂದು ಆಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕಲಬುರಗಿ ಹೈಕೋರ್ಟ್ ನಲ್ಲಿ ಒಂದು ವಿಚಾರಣೆ ಇತ್ತು. ತೀರ್ಪನ್ನ ಈಗ ಪ್ರಕಟ ಮಾಡಲಾಗಿರುವಂತದ್ದು. ಮಧ್ಯಂತರ ತಡೆಯನ್ನ ಹೊರಡಿಸಲಾಗಿದೆ. ಕಲಬುರಗಿ ಪೀಠದಿಂದ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಆಡಿಯೋ ಕೇಸ್ನಲ್ಲಿ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿಎಸ್ ಯಡಿಯೂರಪ್ಪನವರಿಗೆ ಎಫ್ಐಆರ್ಗೆ ಮಧ್ಯಂತರ ತಡೆಯನ್ನ ಒಡ್ಡಲಾಗಿದೆ. ಇಲ್ಲಿ ಪ್ರಮುಖವಾಗಿ ಶರಣಗೌಡ ಅವರು ಸಲ್ಲಿಸಿದ್ದಂತಹ ದೂರಿಗೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿತ್ತು. ಎಫ್ಐಆರ್ ಕೂಡ ದಾಖಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣದ ರದ್ದು ಕೋರಿ ಬಿಎಸ್ ಯಡಿಯೂರಪ್ಪನವರು ಕೋರ್ಟ್ ಮೊರೆ ಹೋಗಿದ್ರು. ಈಗ ತೀರ್ಪು ಹೊರಬಿದ್ದಿದೆ. ಕಲಬುರಗಿ ಪೀಠದಿಂದ ಆದೇಶ ಹೊರಬಿದ್ದಿರುವಂತದ್ದು. ಆಡಿಯೋ ಕೇಸ್ನಲ್ಲಿ ಬಿಎಸ್ ಯಡಿಯೂರಪ್ಪನವರಿಗೆ ರಿಲೀಫ್ ಸಿಕ್ಕಿದೆ. ಬಿಎಸ್ವೈ ವಿರುದ್ಧ ಎಫ್ಐಆರ್ಗೆ ಮಧ್ಯಂತರ ತಡೆಯನ್ನ ನೀಡಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಪ್ರತಿಪಕ್ಷ ನಾಯಕರಾಗಿರುವಂತಹ ಬಿಎಸ್ ಯಡಿಯೂರಪ್ಪನವರಿಗೆ ಆಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಮಧ್ಯಂತರ ತಡೆ ಸಿಕ್ಕಿರುವಂತದ್ದು. ಇಲ್ಲಿ ಬಿಎಸ್ವೈ ವಿರುದ್ಧ ದಾಖಲಾಗಿದ್ದಂತಹ ಪ್ರಕರಣ ಪ್ರಮುಖವಾಗಿ ಆಮಿಷವೊಡ್ಡಲಾಗಿತ್ತು ಅಂತ ಏನ್ ಹೇಳಲಾಗ್ತಾ ಇತ್ತು. ಈ ಒಂದು ಪ್ರಕರಣದಲ್ಲಿ ಶರಣಗೌಡ ದೇವದುರ್ಗ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ರು. ನಂತರ ಪೊಲೀಸರು ಕೂಡ ತನಿಖೆಯನ್ನ ಆರಂಭ ಮಾಡಿದ್ರು. ಎಫ್ಐಆರ್ ಕೂಡ ದಾಖಲಾಗಿತ್ತು. ಬಿಎಸ್ ಯಡಿಯೂರಪ್ಪನವರ ಜೊತೆಗೆ ಶಿವನಗೌಡ ನಾಯಕ್ ಅವರ ಹೆಸರು ಕೂಡ ಉಲ್ಲೇಖವಾಗಿತ್ತು. ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಯಡಿಯೂರಪ್ಪನವರಿಗೆ ಈಗ ಬಿಗ್ ರಿಲೀಫ್ ಸಿಗ್ತಾ ಇದೆ. ಕಲಬುರಗಿ ಹೈಕೋರ್ಟ್ ಪೀಠದಿಂದ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಆಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಎಫ್ಐಆರ್ ರದ್ದು ಕೋರಿ ಯಡಿಯೂರಪ್ಪನವರು ಕೋರ್ಟ್ ಮೊರೆ ಹೋಗಿದ್ರು. ಯಡಿಯೂರಪ್ಪನವರು ಕೋರ್ಟ್ ಮೊರೆ ಹೋಗಿದ್ದಂತ ಹಿನ್ನೆಲೆಯಲ್ಲಿ ಇವತ್ತು ವಿಚಾರಣೆ ಜೊತೆಗೆ ತೀರ್ಪನ್ನ ಪ್ರಕಟಿಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದ್ದಂತ ಹಿನ್ನೆಲೆಯಲ್ಲಿ ಈಗ ಕೊನೆಗೂ ಆದೇಶ ಹೊರಬಿದ್ದಿದೆ. ಕಲಬುರಗಿ ಹೈಕೋರ್ಟ್ ನಿಂದ ಯಡಿಯೂರಪ್ಪನವರಿಗೆ ಮಧ್ಯಂತರ ತಡೆ, ಅಂದ್ರೆ ಬಿಎಸ್ವೈ ವಿರುದ್ಧ ದಾಖಲಾಗಿದ್ದಂತ ಎಫ್ಐಆರ್ಗೆ ಮಧ್ಯಂತರ ತಡೆಯನ್ನ ನೀಡಲಾಗಿದೆ. ಕಲಬುರಗಿ ಹೈಕೋರ್ಟ್ ನಿಂದ ಮಹತ್ವದ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಸೊ ಹೀಗಾಗಿ ಸದ್ಯಕ್ಕೆ ಯಡಿಯೂರಪ್ಪನವರು ನಿರಾಳರಾಗಿದ್ದಾರೆ. ಬಿಎಸ್ವೈ ವಿರುದ್ಧ ದಾಖಲಾಗಿದ್ದಂತ ಎಫ್ಐಆರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಧ್ಯಂತರ ತಡೆಯನ್ನ ನೀಡಲಾಗಿರುವಂತಹ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಯಡಿಯೂರಪ್ಪನವರು ನಿರಾಳರಾಗಿದ್ದಾರೆ. ಆಪರೇಷನ್ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಶಿವರಾಮ್ ಅಸುಂಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವರಾಮ್ ಅಸುಂಡಿ, ಇಲ್ಲಿ ಪ್ರಮುಖವಾಗಿ ಏನಂತ ಆದೇಶ ಹೊರಬಿದ್ದಿದೆ ಅಂತ? ಪೃಥ್ವಿರಾಜ್, ಏನಂದ್ರೆ ಇವರು ಯಡಿಯೂರಪ್ಪ ಮತ್ತು ಇತರೆ ಮೂವರ ಪರವಾಗಿ ಏನಂದ್ರೆ ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ರು ಮತ್ತು ತಾತ್ಕಾಲಿಕವಾಗಿ ಏನು ಪೊಲೀಸರು ತನಿಖೆ ಮಾಡ್ತಾ ಇದ್ರೆ ತಾತ್ಕಾಲಿಕವಾಗಿ ತಡೆಯಾಜ್ಞೆ ನೀಡಬೇಕಂತ ಹೇಳಿದ್ರು. ಈ ಒಂದು ಏನು ಮಾನ್ಯ ಮಾಡಿದಂತಹ ನ್ಯಾಯಮೂರ್ತಿ PGM ಪಾಟೀಲ್ ಅವರು ಏನಂದ್ರೆ ಪ್ರಕರಣ ಏನು ಪೊಲೀಸರು ತನಿಖೆ ಮಾಡ್ತಾ ಇದ್ರೆ ಆ ಪ್ರಕರಣಕ್ಕೆ ತಾತ್ಕಾಲಿಕವಾಗಿ ತಡೆಯಾಜ್ಞೆ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನ ಮತ್ತೆ ವಿಚಾರಣೆ ಮಾಡೋದಾಗಿ ಹೇಳಿದ್ದಾರೆ. ಅಂದ್ರೆ ಪ್ರಕರಣ ವಿಚಾರಣೆ ಮಾಡೋದಾಗಿ ಹೇಳಿದ್ರೆ ಅದೇ ಪೊಲೀಸರ ತನಿಖೆ ಏನದೆ ತಾತ್ಕಾಲಿಕವಾಗಿ ತಡೆ ನೀಡಿದ್ದಾರೆ. ಹೀಗಾಗಿ ಇದರಿಂದಾಗಿ ಯಡಿಯೂರಪ್ಪ ಮತ್ತು ಇತರೆ ಮೂವರಿದ್ದಾರೆ ಅವ್ರಿಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ಒಂದ್ ರೀತಿಯಲ್ಲಿ ಬೀಸೋದನ್ನೇ ತಪ್ಪಿಸಿಕೊಂಡ ರೀತಿಯಲ್ಲಿ ಒಂದು ತಪ್ಪಿಸಿಕೊಂಡಂತಾಗಿದೆ. ಒಟ್ಟಾರೆ ಇವತ್ತಿನ ತೀರ್ಪು ಯಡಿಯೂರಪ್ಪ ಅವರು ನಿರಾಳ ಆಗ್ಲಿಕ್ಕೆ ಮತ್ತು ಅವರ ಏನು ಇತರೆ ಮೂವರು ಮತ್ತೆ ಸಂಪರ್ಕ ಮಾಡ್ತೀನಿ. ಎಸ್ ಎನ್ ರವಿಕುಮಾರ್ ಅವರು ಬಿಜೆಪಿಯ ವಕ್ತಾರರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್, ಯಡಿಯೂರಪ್ಪನವರ ವಿರುದ್ಧ ದಾಖಲಾಗಿದ್ದಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಮಧ್ಯಂತರ ತಡೆಯನ್ನ ನೀಡಿದೆ ಕಲಬುರಗಿ ಹೈಕೋರ್ಟ್, ಏನ್ ಹೇಳ್ತೀರಾ? ಕಲಬುರಗಿ ಹೈಕೋರ್ಟ್ ಪೀಠ
ರಾಜ್ಯ ಬಿಜೆಪಿ ಅಧ್ಯಕ್ಷ ಆಗಿರ್ತಕ್ಕಂಥ ಯಡಿಯೂರಪ್ಪನವ್ರ ಬಗ್ಗೆ ಏನು FIR ಮಾಡಿದ್ರು ಅದಕ್ಕೆ ತಡೆ ನೀಡಿರುವಂತದ್ದನ್ನ ಭಾರತೀಯ ಜನತಾ ಪಾರ್ಟಿ ಸ್ವಾಗತ ಮಾಡುತ್ತೆ. ಇರ್ತಕ್ಕಂಥದ್ದು ಅತ್ಯಂತ ಷಡ್ಯಂತ್ರದಿಂದ ಕೂಡಿರ್ತಕ್ಕಂಥದ್ದು, ದ್ವೇಷದಿಂದ ಕೂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಎರಡೂ ಕಡೆ ವಕೀಲರ ವಾದಗಳನ್ನ ಆಲಿಸಿ ಈ ಒಂದು ತೀರ್ಪನ್ನ ಈಗ ಕೊಟ್ಟಿದೆ. ಆದ್ರೆ ಯಡಿಯೂರಪ್ಪನವರು ಈ ವಿಷಯದಲ್ಲಿ ಯಾವುದೇ ತಪ್ಪು ಕೆಲಸ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಕೋರ್ಟ್ ಒಂದು ಸ್ಟೇ ಕೊಟ್ಟಿದೆ. ಅದನ್ನ ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ಇಲ್ಲಿ ಎನ್ ರವಿಕುಮಾರ್ ಅವರು ಬಿಜೆಪಿಯ ವಕ್ತಾರರು ಹಾಗೆ ವಿಧಾನ ಪರಿಷತ್ನ ಸದಸ್ಯರು ಕೂಡ ಹೌದು. ಅವರು ಈ ಒಂದು ಆದೇಶವನ್ನ ನಾವು ಸ್ವಾಗತಿಸ್ತೇವೆ ಬಿಜೆಪಿ ಕಡೆಯಿಂದ. ಇದು ಸುಮ್ನೆ ಪ್ರಕರಣವನ್ನ ಯಡಿಯೂರಪ್ಪನವರ ವಿರುದ್ಧ ಷಡ್ಯಂತ್ರವನ್ನ ಹೆಣೆಯಲಾಗಿತ್ತು ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಒಟ್ಟಲ್ಲಿ ಯಡಿಯೂರಪ್ಪನವರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ತಾತ್ಕಾಲಿಕವಾಗಿ ಒಂದು ಬಿಗ್ ರಿಲೀಫ್ ಸಿಕ್ಕಿರುವಂತದ್ದು BS ಯಡಿಯೂರಪ್ಪನವರಿಗೆ. ಆಡಿಯೋ ಕೇಸ್ಗೆ ಸಂಬಂಧಪಟ್ಟಂತೆ ಆ ಒಂದು ಆಡಿಯೋ ಪ್ರಕರಣ ಯಾವ ರೀತಿಯಾಗಿ ರಾಜ್ಯ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿತ್ತು ಅಂತ ನಿಮಗೂ ಕೂಡ ಗೊತ್ತಿದೆ. ನಮ್ಮ ಪ್ರತಿನಿಧಿ ಆಗಿರುವಂತಹ ಶಿವರಾಮ್ ಅಸುಂಡಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿವರಾಮ್ ಅಸುಂಡಿ, ಅವಾಗ್ಲೇ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ಆದೇಶ ಇದೆ ಅಂತ ನೋಡ್ತಾ ಇದ್ವಿ. ಇಲ್ಲಿ ಪ್ರಮುಖವಾಗಿ ಯಡಿಯೂರಪ್ಪನವರು ಸೇರಿದಂತೆ ಶಿವನಗೌಡ ನಾಯಕ್ ಮತ್ತೆ ಪ್ರೀತಮ್ ಗೌಡ ಈ 3 ಜನಕ್ಕೂ ಕೂಡ ಒಂದ್ ರೀತಿಯಾದಂತಹ ರಿಲೀಫೇ ಅಲ್ವಾ? ಹೌದು ಪೃಥ್ವಿರಾಜ್, ಏನಂದ್ರೆ 3 ಮತ್ತು ಜೊತೆಗೆ ಒಬ್ರು ಪತ್ರಕರ್ತರು, ಒಟ್ಟು 4 ಜನರಿಗೆ ಒಂದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಅವ್ರು ಮುಖ್ಯವಾಗಿ ಏನಂದ್ರೆ ಇವತ್ತು ಅದೇನು ಆಡಿಯೋದಲ್ಲಿ ಏನು ದಾಖಲಾಗಿತ್ತು ಅಂದ್ರೆ 10 ಕೋಟಿ ಕೊಡ್ತೀವಿ ಅಂತೇಳಿ, ಅದು 10 ಕೋಟಿ ಲಂಚದ ರೂಪದಲ್ಲ, ಅದು ಚುನಾವಣಾ ವೆಚ್ಚದ ರೂಪದಲ್ಲಿ ಕೊಡ್ತೀವಿ ಅನ್ನೋ ಒಂದು ಮಾತು ಹೇಳಿದ್ರೆ. ಹೀಗಾಗಿ ಇದೆಲ್ಲವೂ ಏನಂದ್ರೆ ಆ ಒಂದು ರಾಜಕೀಯ ದುರುದ್ದೇಶದಿಂದ ಇವತ್ತು ಪ್ರಕರಣ ದಾಖಲಿಸಿದ್ದಾರೆ. ಹಾಗಾಗಿ ಪ್ರಕರಣ ರದ್ದು ಮಾಡ್ಬೇಕಂತೇಳಿ ಯಡಿಯೂರಪ್ಪ ಮತ್ತು ಶಿವನಗೌಡ ನಾಯಕ ಪರ ವಕೀಲರು ಮನವಿ ಮಾಡಿದ್ರು. ಈ ಮನವಿಯನ್ನ ಮಾನ್ಯ ಮಾಡಿದಂತಹ ನ್ಯಾಯಾಧೀಶರು ಇವತ್ತೇನಂದ್ರೆ ತಾತ್ಕಾಲಿಕವಾಗಿ ಏನು ಪೊಲೀಸರು ತನಿಖೆ ಮಾಡ್ತಾ ಇದ್ರೆ ಆ ತನಿಖೆಗೆ ತಾತ್ಕಾಲಿಕವಾಗಿ ತಡೆಯಾಜ್ಞೆ ನೀಡಿದ್ದಾರೆ. ಪ್ರಮುಖವಾಗಿ ಈಗ ತನಿಖೆ ಏನು ಆರಂಭವಾಗಿತ್ತು, ತನಿಖೆಯನ್ನ ಸದ್ಯಕ್ಕಂತೂ ಮಾಡಂಗಿಲ್ಲ, ಅದಕ್ಕೆ ಬ್ರೇಕ್ ಅಲ್ವಾ? ನೆಕ್ಸ್ಟ್ ವಿಚಾರಣೆ ನಡೆಯುವವರೆಗೂ ಕೂಡ ಅದಕ್ಕೆ ಬ್ರೇಕ್. ಹೌದೌದು ಪೃಥ್ವಿರಾಜ್, ಸದ್ಯಕ್ಕೆ ಏನಂದ್ರೆ ಪೊಲೀಸರ ತನಿಖೆಗೆ ತಾತ್ಕಾಲಿಕವಾಗಿ ತಡೆಯಾಜ್ಞೆ ನೀಡಿದ್ದಾರೆ. ಅಲ್ಲದೆ ಇದು ಮತ್ತೆ ಹೈಕೋರ್ಟ್ ಕಲಬುರಗಿ ಹೈಕೋರ್ಟ್ ಪೀಠದಲ್ಲೇನೆ ವಿಚಾರಣೆ ಮುಂದುವರಿಯುತ್ತೆ. ಮುಂದಿನ ದಿನಗಳಲ್ಲಿ ಏನು ಸರ್ಕಾರಿ ವಕೀಲರು ಏನು ಅವರು ಏನು ವಾದ ಮಂಡನೆ ಮಾಡ್ತಾರ ಅದನ್ನ ಅನುಸರಿಸಿ ಮುಂದಿನ ತೀರ್ಪು ಹೊರಬೀಳಲಿದೆ. ಹಾಗಾಗಿ ಸದ್ಯಕ್ಕೆ ಏನು ದೇವದುರ್ಗ ಪೊಲೀಸರು ಏನು ಇವತ್ತು ತನಿಖೆ. ಓಕೆ, ಥ್ಯಾಂಕ್ ಯು ಶಿವರಾಮ್ ಅಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ನಮ್ ಜೊತೆ ಗೋಮಧುಸೂದನ್ ಅವರು ಬಿಜೆಪಿಯ ಹಿರಿಯ ನಾಯಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗೋಮಧುಸೂದನ್ ಅವರೇ, ಏನ್ ಹೇಳ್ತೀರಾ? ಬಿಜೆಪಿ ನಾಯಕರಾಗಿರುವಂತಹ ಯಡಿಯೂರಪ್ಪನವರಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು, ಮಧ್ಯಂತರ ತಡೆಯನ್ನ ನೀಡಲಾಗಿದೆ. ಸರ್ಕಾರ ಮಾಡಲು ಹೊರಟಿದ್ದ ಅನ್ಯಾಯಕ್ಕೆ ನ್ಯಾಯಾಲಯದಿಂದ ತಡೆ. ಓಕೆ, ಸಫಿಷಿಯಂಟ್. ಓಕೆ, ಒನ್ ವರ್ಡ್, ಗವರ್ನಮೆಂಟ್ ಅನ್ಯಾಯ ಮಾಡಬೇಕು ಅಂತ ಹೊರಟಿತ್ತು, ಸರ್ಕಾರ ಅದಕ್ಕೆ ತಡೆ ಒಡ್ಡಿದೆ, ಅನ್ಯಾಯ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿಲ್ಲ. ಅಂದ್ರೆ ಯಡಿಯೂರಪ್ಪನವರ ವಿರುದ್ಧ ಮಾಡಿದಂತ ಷಡ್ಯಂತ್ರಕ್ಕೆ FIR ರದ್ದತಿಗೆ ಸಂಬಂಧಪಟ್ಟಂಗೆ ಕೇಸ್ ಮುಂದುವರೆದಿದೆ. ಅದ್ರ ಬಗ್ಗೆ ಎರಡು ಕಡೆಯಿಂದ ವಾದಗಳಾಗಬೇಕು. ಯಾಕೆ FIR ರದ್ದಾಗಬೇಕು ಅನ್ನೋದ್ರ ಬಗ್ಗೆ ಇವ್ರ ಕಡೆಯಿಂದನೂ ವಾದ ಆಗ್ಬೇಕು. ಯಾಕೆ FIR ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಸರ್ಕಾರದ ಕಡೆಯಿಂದನೂ ವಾದ ಆಗ್ಬೇಕು. ಅದೆಲ್ಲ ಇನ್ನು ವಾದ ವಿವಾದಗಳೆಲ್ಲ ನಡೆಯೋ ತನಕ ಇನ್ನು 1-2-3 ವರ್ಷಗಳು ಆಗ್ತವೆ. ನಾವು ನೋಡಿದ್ದೇವೆ ಅದನ್ನೆಲ್ಲ. ಹಾಗಾಗಿ ಸರ್ ಮತ್ತೊಂದು ಈಗ ಸರ್ಕಾರದ ದುರುದ್ದೇಶಕ್ಕೆ ತಣ್ಣೀರೆರಿಸಿದಂಗಾಗಿದೆ. ಓಕೆ, ಥ್ಯಾಂಕ್ ಯು ಗೋಮಧುಸೂದನ್ ಅವರೇ, ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.